ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಅಲಂಕಾರದ ಪ್ರಶ್ನೆಗಳು. ಪರೀಕ್ಷೆಯಲ್ಲಿ ನಮಗೆ ಪ್ರಶ್ನೆ ಸಂಖ್ಯೆ 31ನೇ ಪ್ರಶ್ನೆ 31ನೇ ಪ್ರಶ್ನೆ ಅಲಂಕಾರದ ಪ್ರಶ್ನೆಯಾಗಿರುತ್ತೆ. ನೀವು ಅಭ್ಯಾಸ ಮಾಡಬೇಕಾದಂತಹ ಅಲಂಕಾರಗಳು ಉಪಮಾಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ಅರ್ಥಾಂತರನ್ಯಾಸ ಅಲಂಕಾರ. ಉಪಮಾಲಂಕಾರಕ್ಕೆ ಉದಾಹರಣೆಗಳು: ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರದಂತೆ. ಮೊದಲಿಗೆ ನಾವು ಅಲಂಕಾರದ ಹೆಸರನ್ನ ಬರೆಯಬೇಕು. ಅಲಂಕಾರ, ಉಪಮಾಲಂಕಾರ. ಅದಾದ ನಂತರ ಲಕ್ಷಣವನ್ನ ಬರೆಯಬೇಕು. ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ನಂತರ ಉಪಮೇಯ, ನೀಚರಿಗೆ ಮಾಡಿದ ಉಪಕಾರ. ನೀಚರಿಗೆ ಮಾಡಿದ ಉಪಕಾರ. ಉಪಮಾನ, ಹಾವಿಗೆ ಎರೆದ ಹಾಲು. ಹಾವಿಗೆ ಎರೆದ ಹಾಲು. ಉಪಮಾವಾಚಕ ಅಂತೆ. ಅಂತೆ. ಸಮಾನ ಧರ್ಮ ಇಲ್ಲಿ ಸ್ಪಷ್ಟವಾಗಿಲ್ಲ. ಸಮನ್ವಯ, ಉಪಮೇಯವನ್ನ ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಮುಂದಿನ ಅಲಂಕಾರ, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದು ತುಂಬಾ ಮುಖ್ಯವಾದಂತಹ ಪ್ರಶ್ನೆ, ಇಂಪಾರ್ಟೆಂಟ್. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ, ಭೀಮ ದುರ್ಯೋಧನರು. ಉಪಮಾನ, ಮದಗಜಗಳು. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಹೋರಾಡಿದರು. ಇಲ್ಲೇ ಇರುತ್ತೆ, ಪ್ರಶ್ನೆಯಲ್ಲೇ ಉತ್ತರ ಇರುತ್ತೆ. ನಾವು ಅದನ್ನ ಇಲ್ಲಿಂದ ತೆಗೆದು ಇಲ್ಲಿ ಬರೆಯೋದಷ್ಟೇ. ಸಮನ್ವಯ, ಉಪಮೇಯವನ್ನ ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಒಳಗಿನ ಮಂದಿ ಗುಂಡು ಹೊಡೆದರೂ ಮುಂಗಾರಿನ ಸಿಡಿಲು ಸಿಡಿದಂಗ. ಅಲಂಕಾರ, ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ, ಒಳಗಿನ ಮಂದಿ ಗುಂಡು ಹೊಡೆಯುವುದು. ಉಪಮಾನ, ಮುಂಗಾರಿನ ಸಿಡಿಲು ಸಿಡಿಯುವುದು. ಉಪಮಾವಾಚಕ ಹಂಗ. ಸಮಾನ ಧರ್ಮ ಸಿಡಿಯುವುದು. ಸಮನ್ವಯ, ಉಪಮೇಯವನ್ನ ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಸಿಡಿಲ ಸಿಡಿದಂಗ ಗುಂಡು ಸುರಿದಾವ. ಅಲಂಕಾರ, ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ, ಗುಂಡು ಸುರಿಯುವುದು. ಉಪಮಾನ, ಸಿಡಿಲು ಸಿಡಿಯುವುದು. ಉಪಮಾವಾಚಕ ಹಂಗ. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ, ಉಪಮೇಯವನ್ನು ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ನೊಳವಿಂಗೆ ಕುಪ್ಪೆ ವರಮೆಂಬ ಒಳಂಬರ ಮುಂಟೆ ನಿನ್ನದೊಂದಳವು. ಅಲಂಕಾರ, ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ, ದೃಪದನ ಅಳವು. ಉಪಮಾನ, ಕುಪ್ಪೆಯನ್ನೇ ಶ್ರೇಷ್ಠವೆಂದು ಭಾವಿಸಿದ ನೊಣ. ಉಪಮಾವಾಚಕ ಓಲ್. ಓಲಾಂಬರ ಮುಂಟೆ. ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ. ಸಮನ್ವಯ, ಉಪಮೇಯವನ್ನ ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಮೂಲವರ್ತ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ, ಮೂಲವರ್ತ ಸ್ಟೇಷನರಿ ಅಂಗಡಿ. ಉಪಮಾನ, ಪ್ರಾಚೀನ ಮಹಾಕಾವ್ಯ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಮಹಾಕೋಶವಾಗಿರುವುದು. ಸಮನ್ವಯ, ಉಪಮೇಯವನ್ನ ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಮುಂದಿನ ಅಲಂಕಾರ, ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ, ಎರಡು ವಸ್ತುಗಳನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ, ಗೀಜಗನ ಗೂಡುಗಳು. ಉಪಮಾನ, ತೊಟ್ಟಿಲು. ಉಪಮಾವಾಚಕ ಅಂತೆ. ಸಮಾನ ಧರ್ಮ ತೂಗಾಡುವುದು. ಸಮನ್ವಯ, ಉಪಮೇಯವನ್ನ ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ,
ಎರಡು ವಸ್ತುಗಳನ್ನ ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಉಪಮೇಯ ಬಾನಿನಲ್ಲಿ ಗಾಳಿಪಟಗಳು, ಉಪಮಾನ ಹಕ್ಕಿಗಳು, ಉಪಮಾವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು. ಸಮನ್ವಯ ಉಪಮೇಯವನ್ನ ಉಪಮಾನಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಮರವೇರಿದ ಮರ್ಕಟದಂತೆ. ಉಪಮೇಯ ಮನಸ್ಸು, ಉಪಮಾನ ಮರವೇರಿದ ಮರ್ಕಟ, ಉಪಮಾವಾಚಕ ಅಂತೆ ಸಮಾನ ಧರ್ಮ ಚಂಚಲತೆ. ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಉಪಮೇಯ ಮನೋರಮೆಯ ಹಣೆ, ಉಪಮಾನ ಬಾಲಚಂದ್ರ, ಉಪಮಾವಾಚಕ ಅಂತೆ ಸಮಾನ ಧರ್ಮ ಆಕರ್ಷಣೀಯವಾಗಿತ್ತು. ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತಕುಲದ 105 ಬಾಲಕರು ಬಿದ್ದರು. ಉಪಮೇಯ ಭರತಕುಲದ 105 ಬಾಲಕರು, ಉಪಮಾನ ಬಿರುಗಾಳಿಗೆ ತುತ್ತಾದ ಮರಗಿಡಗಳು, ಉಪಮಾವಾಚಕ ಅಂತೆ ಸಮಾನ ಧರ್ಮ ಬೀಳುವುದು. ರೂಪಕ ಅಲಂಕಾರ. ಮಾರಿಗೌತನವಾಯಿತು ನಾಳಿನ ಭಾರತವು. ಅಲಂಕಾರದ ಹೆಸರು ರೂಪಕ ಅಲಂಕಾರ. ಎರಡು ವಸ್ತುಗಳಲ್ಲಿ ಅಭೇದವನ್ನು ಹೇಳಿ ವರ್ಣಿಸುವುದೇ ರೂಪಕ ಅಲಂಕಾರ. ಉಪಮೇಯ ನಾಳಿನ ಭಾರತ ಯುದ್ಧ, ಉಪಮಾನ ಮಾರಿಗೌತನ. ಸಮನ್ವಯ ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ ಎಂದು ರೂಪಿಸಿರುವುದರಿಂದ ಇದು ರೂಪಕ ಅಲಂಕಾರ. ಸೀತೆಯ ಮುಖಕಮಲ ಅರಳಿತು. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಅಳ್ಳಿರಿಯುತಿಪ್ಪ ಎಮ್ಮ ಒಡಲ ಬೇಗೆಯ ಬೆಂಕಿಯುರಿ, ನಿನ್ನ ನಿರಿಯದೆ ಪೇಳು ವಿಶ್ವಾಮಿತ್ರ. ಉಪಮೇಯ ಒಡಲಬೇಗೆ, ಉಪಮಾನ ಬೆಂಕಿಯುರಿ. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಉಪಮೇಯ ವಿದ್ಯಾರ್ಥಿ, ಉಪಮಾನ ರತ್ನ. ಪ್ರೀತಿಯ ಹಣತೆಯ ಹಚ್ಚೋಣ. ಉಪಮೇಯ ಪ್ರೀತಿ, ಉಪಮಾನ ಹಣತೆ. ವಾಕ್ಯದಲ್ಲಿ ಅಂತೆ, ಹಾಗೆ, ಓಲ್, ಹಂಗ ಎಂಬ ಪದಗಳಿದ್ದರೆ ಅದರ ಜೊತೆಗಿರುವ ಪದ ಉಪಮಾನ, ಉಳಿದ ಪದ ಉಪಮೇಯ ಬರೆಯಲು ತಿಳಿಸುವುದು. ಉತ್ಪ್ರೇಕ್ಷೆ ಅಲಂಕಾರ. ಅಚ್ಚೋದ ಸರೋವರವು ತ್ರೈಲೋಕ್ಯ ಲಕ್ಷ್ಮಿಯು ತನ್ನ ಸೌಂದರ್ಯವನ್ನು ನೋಡಲು ಮಾಡಿಟ್ಟ ರನ್ನಗನ್ನಡಿಯೋ ಎಂಬಂತೆ ಶೋಭಿಸಿತು. ಅಲಂಕಾರ ಉತ್ಪ್ರೇಕ್ಷೆ ಅಲಂಕಾರ. ಲಕ್ಷಣ ಉಪಮೇಯವನ್ನ ಉಪಮಾನವನ್ನಾಗಿ ಸಂಭಾವಿಸಿ ಅಂದರೆ ಕಲ್ಪಿಸಿ ವರ್ಣಿಸಿದರೆ ಅದು ಉತ್ಪ್ರೇಕ್ಷೆ ಅಲಂಕಾರ. ಉಪಮೇಯ ಅಚ್ಚೋದ ಸರೋವರ, ಉಪಮಾನ ರನ್ನಗನ್ನಡಿ. ಸಮನ್ವಯ ಉಪಮೇಯವಾದ ಅಚ್ಚೋದ ಸರೋವರವನ್ನ ಉಪಮಾನವಾದ ರನ್ನಗನ್ನಡಿ ಎಂಬುದಾಗಿ ಸಂಭಾವಿಸಿ ವರ್ಣಿಸಲಾಗಿದೆ, ಆದ್ದರಿಂದ ಉತ್ಪ್ರೇಕ್ಷೆ ಅಲಂಕಾರ. ಅರ್ಥಾಂತರನ್ಯಾಸ ಅಲಂಕಾರ. ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಅಲಂಕಾರದ ಹೆಸರು ಅರ್ಥಾಂತರನ್ಯಾಸ ಅಲಂಕಾರ. ಲಕ್ಷಣ ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಸಮರ್ಥನೆ ಮಾಡಿದರೆ ಅದನ್ನು ಅರ್ಥಾಂತರನ್ಯಾಸ ಅಲಂಕಾರ ಎಂದು ಕರೆಯುತ್ತೇವೆ. ಉಪಮೇಯ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು, ಉಪಮಾನ ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ. ಸಮನ್ವಯ ಉಪಮೇಯವಾದ ವಿಶೇಷ ವಾಕ್ಯವನ್ನು ಉಪಮಾನವಾದ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಿದರೆ ಅರ್ಥಾಂತರನ್ಯಾಸ ಅಲಂಕಾರ.